ಭಾರತದಲ್ಲಿ ಎರಡು IPLಗಳಿವೆ. ಒಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಆದರೆ ಇನ್ನೊಂದು ಇಂಡಿಯನ್ ಪೇಪರ್ ಲೀಗ್. ಹೀಗೆ ಕೇಂದ್ರ ಸರ್ಕಾರವನ್ನು ಅಟ್ಯಾಕ್ ಮಾಡಿದವರು ಯಾರು ಗೊತ್ತಾ? 2024 ಜುಲೈ 2ರಂದು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರವನ್ನು ಹೀಗೆ ಪ್ರಶ್ನಿಸಿದವರು ಯಾರು ಗೊತ್ತಾ? राघव चड्डा. दो IPL हैं सर इस देश में. एक IPL है जिसमें गेंद और बल्ले का खेल होता है, जिसे कहते हैं इंडियन प्रीमियर लीग, और दूसरा IPL है जिसमें युवाओं के भविष्य के साथ खेल होता है, जो है इंडियन पेपर लीग. और आज मैं उसकी पूरी सूची लाया हूं कि कैसे युवाओं के भविष्य को सिक्योर करना तो छोड़िए, उसे बर्बाद करने का काम किया गया. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 2024ರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಹಿನ್ನೆಲೆಯಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯನ್ನು ರಕ್ಷಿಸಲು ವಿಫಲವಾಗಿದೆ ಎಂದವರು ಆರೋಪಿಸಿದರು. ಪೇಪರ್ ಲೀಕ್ ಮಾಫಿಯಾ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. क्या क्या हमने अपने देश के युवाओं को दिया है? पहला, व्यापम स्कैम. दूसरा, UGC नेट पेपर लीक. तीसरा, तेलंगाना सेकेंडरी स्कूल सर्टिफिकेट एग्जामिनेशन हिंदी पेपर लीक. असम HSC-LC जनरल साइंस पेपर लीक. उत्तर प्रदेश लेखपाल रिक्रूटमेंट एग्जाम पेपर लीक. राजस्थान फॉरेस्ट गार्ड रिक्रूटमेंट एग्जाम पेपर लीक. बिहार पब्लिक सर्विस कमीशन एग्जाम पेपर लीक. गुजरात हेड क्लर्क एग्जाम पेपर लीक. SSC CGL एग्जाम पेपर लीक. UP TET एग्जाम पेपर लीक. राजस्थान यूनिवर्सिटी पेपर लीक. UP PSC पेपर लीक. महाराष्ट्र HSC एग्जाम केमिस्ट्री पेपर लीक. UP पुलिस कांस्टेबल क्वालिफाइंग एग्जाम पेपर लीक. रीट यानी कि राजस्थान एलिजिबिलिटी एग्जामिनेशन फॉर टीचर्स पेपर लीक. हरियाणा पुलिस कांस्टेबल एग्जाम पेपर लीक. हिमाचल प्रदेश पुलिस कांस्टेबल एग्जाम पेपर लीक. रेलवे रिक्रूटमेंट बोर्ड ग्रुप D एग्जाम पेपर लीक. उड़ीसा टीचर एलिजिबिलिटी टेस्ट पेपर लीक. असम पुलिस रिक्रूटमेंट एग्जाम पेपर लीक. बिहार बोर्ड का 10वीं कक्षा का भी एग्जामिनेशन पेपर लीक. तेलंगाना SSC एग्जाम पेपर लीक. कर्नाटक SSC-LC एग्जाम पेपर लीक. दिल्ली यूनिवर्सिटी लॉ एंट्रेंस एग्जाम पेपर लीक. जामिया मिलिया इस्लामिया एंट्रेंस एग्जाम पेपर लीक. UP बोर्ड एग्जाम मैथमेटिक्स और बायो का पेपर लीक. राजस्थान टीचर रिक्रूटमेंट एग्जाम पेपर लीक. और इस साल का नीट का 2024 का पेपर लीक. ಆದರೆ ಅದೇ ರಾಘವ್ ಚಡ್ಡಾ ಈಗ ಎಲ್ಲಿದ್ದಾರೆ ಎಂಬ ಹುಡುಕಾಟ ಪ್ರಾರಂಭ ಆಗಿದೆ. ಜಿನ್ಜಿ ಅಥವಾ ಯುವ ತಲೆಮಾರಿನ ನಾಯಕ ಎಂದು ಗುರುತಿಸಿಕೊಂಡಿರುವ ರಾಘವ್ ಚಡ್ಡಾ ಯಾಕೆ ಮಾತಾಡ್ತಾ ಇಲ್ಲ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ. ನೀಟ್ ಪೇಪರ್ ಲೀಕ್ ಆಗಿ 22 ಲಕ್ಷ ವಿದ್ಯಾರ್ಥಿಗಳ ಬದುಕು ಮುರಾಬಟ್ಟೆಯಾಗಿದೆ. ಯೂತ್ ಲೀಡರ್ ಎಂದು ತನ್ನನ್ನು ತಾನು ಬಿಂಬಿಸಿಕೊಂಡಿರುವ ರಾಘವ್ ಚಡ್ಡಾ ಎಲ್ಲಿದ್ದಾರೆ? ಯಾಕೆ ಅವರು ಮಾತಾಡ್ತಾ ಇಲ್ಲ? ಇಂಡಿಯನ್ ಪೇಪರ್ ಲೀಕ್ ಎಂದು 2024ರಲ್ಲಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದ ರಾಘವ್ ಚಡ್ಡಾ ಈಗ ಯಾಕೆ ಮೌನವನ್ನು ಹೊದ್ದುಕೊಂಡಿದ್ದಾರೆ ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ. ಅವರ ಈ ಹಿಂದಿನ ಭಾಷಣಗಳನ್ನು ಹೆಕ್ಕಿ ಶೇರ್ ಮಾಡಲಾಗ್ತಾ ಇದೆ. ಆದರೂ ರಾಘವ್ ಚಡ್ಡಾ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವರು ಕಳೆದ ತಿಂಗಳು ಬಿಜೆಪಿ ಸೇರ್ಕೊಂಡಿದ್ದಾರೆ. ಹಾಗೆ ಬಿಜೆಪಿ ಸೇರಿಕೊಳ್ಳುವಾಗ ಅವರು ಅದಕ್ಕೆ ಒಂದು ಕಾರಣವನ್ನ ಕೊಟ್ಟಿದ್ರು. ಸರಿಯಾದ ವ್ಯಕ್ತಿ ಸರಿಯಾದ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಎಂದು ಅವರು ತನ್ನ ಸೇರ್ಪಡೆಯನ್ನ ಸಮರ್ಥಿಸಿಕೊಂಡಿದ್ರು. AAPಯಲ್ಲಿ ಮಾತಾಡುವ ವಾತಾವರಣ ಇರಲಿಲ್ಲ. ಅಲ್ಲಿ ಅಪರಾಧಗಳಲ್ಲಿ ಭಾಗಿಯಾಗಲು ಬಯಸದೆ ತಾನು ಪಕ್ಷ ತ್ಯಜಿಸಿದ್ದಾಗಿ ಅವರು ಹೇಳಿಕೊಂಡಿದ್ರು. ये पार्टी वो पुरानी वाली पार्टी नहीं रही. इस पार्टी में आज एक टॉक्सिक वर्क एनवायरनमेंट है. आपको काम करने से रोका जाता है, पार्लियामेंट में बोलने से रोका जाता है, और ये पॉलिटिकल पार्टी आज चंद करप्ट और कॉम्प्रोमाइज लोगों के हाथ में फंसकर रह गई है. AAPಯಲ್ಲಿ ಮಾತಾಡುವ ಅವಕಾಶ ಇರಲಿಲ್ಲ ಎಂದಾದ್ರೆ ಈಗ ಬಿಜೆಪಿ ಸೇರಿಕೊಂಡ ಮೇಲೆ ಮಾತಾಡುವುದಕ್ಕೆ ಏನಾಗಿದೆ ಎಂದು ಜನರು ಪ್ರಶ್ನಿಸ್ತಾ ಇದ್ದಾರೆ. AAP ಅಪರಾಧದಲ್ಲಿ ಭಾಗಿಯಾಗಲು ಇಷ್ಟವಿಲ್ಲದೆ ಬಿಜೆಪಿ ಸೇರಿಕೊಂಡೆ ಎಂದವರು ಈಗ ಬಿಜೆಪಿ ಅಪರಾಧದಲ್ಲಿ ಭಾಗಿಯಾಗುವುದಕ್ಕಾಗಿ ಮೌನವಾಗಿದ್ದಾರಾ ಎಂಬ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಾ ಇದೆ. ಆದರೆ ಅವರು ಮಾತಾಡ್ತಾ ಇಲ್ಲ. ಅವರ ಜೊತೆಗೆ ಸ್ವಾತಿ ಮಲಿವಾಲ್ ಕೂಡ ಈಗ ಪ್ರಶ್ನೆಯ ಕಟಕಟೆಯಲ್ಲಿ ನಿಂತಿದ್ದಾರೆ. AAPಯಿಂದ ಬಿಜೆಪಿ ಸೇರಿಕೊಂಡ ಬಳಿಕ ನೀವೇಕೆ ಬಾಯಿಗೆ ಬೀಗ ಹಾಕೊಂಡಿದ್ದೀರಿ ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾತಿ ಮಲಿವಾಲ್ ಅವರು ಎದುರಿಸ್ತಾ ಇದ್ದಾರೆ. AAP ಸರಿ ಇಲ್ಲ ಅಂದ್ರೆ ನೀವು ಈಗ ಸೇರಿಕೊಂಡಿರುವ ಪಕ್ಷ ಸರಿ ಇರಬೇಕಲ್ಲ, ಯಾಕೆ ಅದರ ತಪ್ಪುಗಳ ಬಗ್ಗೆ ಸರಿಯನ್ನು ಹೇಳ್ತಾ ಇಲ್ಲ ಎಂದು ಪ್ರಶ್ನಿಸ್ತಾ ಇದ್ದಾರೆ. ಅಂತೂ AAPಯಲ್ಲಿರುವಾಗ ಯೂತ್ಗೆ ಧ್ವನಿಯಾಗಿದ್ದವರು ಇದೇ ರಾಘವ್ ಚಡ್ಡಾ. ಜನಸಾಮಾನ್ಯರ ಬದುಕು ಬವಣೆಗಳ ಬಗ್ಗೆ ಮಾತಾಡ್ತಾ ಇದ್ದವರು ಇದೇ ರಾಘವ್ ಚಡ್ಡಾ.
ಕಲಬೆರಕೆ ಆಹಾರದ ಬಗ್ಗೆ, ವಿಮಾನ ನಿಲ್ದಾಣದಲ್ಲಿ ಆಹಾರಗಳ ಬೆಲೆ ಏರಿಕೆಯ ಬಗ್ಗೆ ಮತ್ತು ಇಂಟರ್ನೆಟ್ ಪ್ಯಾಕೇಜಿನ ಬಗ್ಗೆ ಕಳೆದ ಪಾರ್ಲಿಮೆಂಟ್ ಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದವರು ಕೂಡ ಇದೇ ರಾಘವ್ ಚಡ್ಡಾ. ಆದರೆ ಬಿಜೆಪಿ ಸೇರಿಕೊಂಡ ಬಳಿಕ ಅವರು ಧ್ವನಿಯನ್ನೇ ಕಳಕೊಂಡಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳ ಬದುಕು ಮೂರಾಬಟ್ಟೆಯಾಗಿದ್ರೂ ಅವರು ಒಂದೇ ಒಂದು ಶಬ್ದವನ್ನು ಮಾತಾಡ್ತಾ ಇಲ್ಲ, ಒಂದೇ ಒಂದು ಟ್ವೀಟು ಮಾಡ್ತಾ ಇಲ್ಲ. ಸ್ವಾತಿ ಮಲಿವಾಲ್ ಕೂಡ ಇವರಂತೆಯೇ ಮೌನವನ್ನು ಹೊದ್ಕೊಂಡಿದ್ದಾರೆ. ಎಎಪಿಯಲ್ಲಿ ಸ್ವಾತಂತ್ರ್ಯ ಇಲ್ಲ ಎಂದು ಹೇಳಿ ಬಿಜೆಪಿ ಸೇರಿಕೊಂಡವರು ಈಗ ಬಾಯಿ ತೆರೆಯುವುದಕ್ಕೂ ಹೆದರ್ತಾ ಇದ್ದಾರೆ. ಸ್ವಾತಿ ಮಲಿವಾಲ್ ಅಂತೂ ಎಲ್ಲಿದ್ದಾರೆ ಎಂದೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಇವರಿಬ್ಬರನ್ನು ಬಿಜೆಪಿ ಬದಲಾಯಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.